ಎಸ್, ಇನ್ನು ಮುಂದಿನ ಸುದ್ದಿ. ಇವತ್ತು ಇಷ್ಟು ದಿನ ತಣ್ಣಗಾಗಿದ್ದಂತ ನಾಯಕತ್ವ ಬದಲಾವಣೆ ಮತ್ತು ಪವರ್ ಶೇರಿಂಗ್ ವಿಚಾರ ಈಗ ಮತ್ತೆ ಕಾವು ಪಡೆದುಕೊಂಡಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗೊಂದಲ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಷ್ಟು ದಿನ ಸೆಷನ್ ನಲ್ಲಿ ಎಲ್ಲರೂ ಸೈಲೆಂಟ್ ಆಗಿದ್ರು, ಈಗ ಮತ್ತೆ ಶುರುವಾಯಿತು. ಸಿದ್ದರಾಮಯ್ಯ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ನೇರವಾಗಿ ಹೇಳದೆ ಇರಬಹುದು, ಆದರೆ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರುತ್ತಾರೆ ಅಂತ ಎಂಎಲ್ಸಿ ಯತೇಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೀಗ ಸಿಎಂ ಪುತ್ರನ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಯತೇಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಹೇಳದೇ ಇರಬಹುದು, ಆದರೆ ಸಿಗ್ನಲ್ ಕೊಟ್ಟಿದೆ ಅಂತ ಯತೇಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಈ ಹೇಳಿಕೆ ಇದೀಗ ಸಂಚಲನಕ್ಕೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಯತೇಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಯತೇಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರು ಏನು ಮಾತು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ಮಾತಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್, ಯತೇಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರು ಏನು ಮಾತು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಹೈಕಮಾಂಡ್ ಹೇಳಿದ ಮೇಲೆ ನಾವು ಸ್ವೀಕಾರ ಮಾಡೋಣ, ಯತೇಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಸ್ವೀಕಾರ ಮಾಡೋಣ, ನಾನು ಈ ಬಗ್ಗೆ ಯಾರಿಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮುಸ್ಕಿನ ಗುದ್ದಾಟ ಶುರುವಾಯ್ತಾ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ. ಇನ್ನು ಇದೇ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿ ಹೇಳ್ತಾರೆ, ಮತ್ತೆ ಕಾಂಗ್ರೆಸ್ನಲ್ಲಿ ವಾರ ಶುರುವಾಗಿದೆ ಅಂತ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಯತೇಂದ್ರನೇ ನಮಗೆ ಹೈಕಮಾಂಡ್ ಎಂದಿದ್ದಾರೆ, ಯತೇಂದ್ರ ಮತ್ತೆ ನಮ್ಮಪ್ಪನೇ 5 ವರ್ಷ ಅಂತ ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಲೆಕ್ಕಕ್ಕೆ ಇಲ್ಲ, ಅಧಿವೇಶನ ಮುಗಿತಿದ್ದಂತೆ ಇನ್ನು ಏನಿದ್ರು ನಾವು ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಕಾಳಗ ನೋಡ್ಬೇಕು, ಇದನ್ನೆಲ್ಲ ನೋಡ್ತಿರುವ ಜನರು ಮುಂದೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳ್ತಾರೆ. ನೋಡಿ, ಇಷ್ಟು ದಿನ ಸದನ ನಡೀತು. ಸದನದಲ್ಲಿ ರಾಜಕಾರಣಿಗಳು ಚರ್ಚೆ ಮಾಡಿದ್ದು ಯಾವ ವಿಷಯದ ಕುರಿತು? ಮೊಬೈಲ್ ಟ್ಯಾಪಿಂಗು, ಯಾರು ಕೊಬ್ಬರಿ ಕಳ್ಳ ಅಂತೆ, ಇನ್ನೊಬ್ರು ಯಾರೋ ತಹಶೀಲ್ದಾರ್ ಹೆಂಡತಿ ತಹಶೀಲ್ದಾರ್ನ ಇಟ್ಟು ದುಡ್ಡು ಮಾಡಿದ್ರಂತೆ, ಇನ್ನೊಬ್ನು ಆ ಇಲಾಖೆಯಲ್ಲಿ ಸಿಕ್ಕಿದ್ರಂತೆ, ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಇಶ್ಯೂ ಇದು ಆಯ್ತು, ಡಿಸ್ಕಷನ್ ಆಯ್ತು. ಅಂದ್ರೆ ಸೆಷನ್ ನಲ್ಲಿ ಡಿಸ್ಕಸ್ ಮಾಡಿದ್ದೀವರು ತಮ್ಮ ಸ್ವಹಿತಾಸಕ್ತಿಗಳಿಗಾಗಿ. ಈಗ ಮತ್ತೆ ಸೆಷನ್ ಮುಗಿತು, ವಿಶೇಷ ಚರ್ಚೆ ಮುಗಿತು, ಈಗ ಮತ್ತೆ ಇವ್ರು ಶುರು ಮಾಡಿದ್ದು ನಮ್ಮಪ್ಪ ಸಿಎಂ ಇರ್ತಾನಂತೆ, ಇವರು ಇಲ್ಲ ಅವರೇ ಹೈಕಮಾಂಡ್ ಅಂತ ಅವ್ರು ಹೇಳೋದು. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಾರು. ಅಂದ್ರೆ ಈ ರಾಜ್ಯದ ಜನರಿಗೆ ಈ ರಾಜಕಾರಣಿಗಳು ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ? ಇವರು ಕೊಡ್ತಾ ಇರುವಂತಹ ಸಂದೇಶ ಏನು ಗೊತ್ತಾ? ಬರೀ ನಮ್ಮ ಬದಲಾವಣೆ ವಿಚಾರವನ್ನ ಮಾಧ್ಯಮಗಳು ತೋರಿಸ್ತವೆ, ಅವುಗಳನ್ನ ನೀವು ನೋಡ್ಕೊಂಡಿರ್ಬೇಕು. ಅದನ್ನು ಬಿಟ್ರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಅಭಿವೃದ್ಧಿಯ ವಿಚಾರ ಯಾರಿಗೂ ಬೇಕಾಗಿಲ್ಲ. ಕಾಂಗ್ರೆಸ್ನವರಿಗೂ ಅಭಿವೃದ್ಧಿ ವಿಚಾರ ಬೇಕಾಗಿಲ್ಲ, ಬಿಜೆಪಿಯವರಿಗೂ ಅಭಿವೃದ್ಧಿ ವಿಚಾರ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ತಮ್ಮ ಸ್ವಹಿತಾಸಕ್ತಿ. ಒಬ್ನು ಬರ್ತಾನೆ, ಸೆಷನ್ ನಲ್ಲಿ ಗಲಾಟೆ ಮಾಡ್ತಾನೆ, ಇನ್ನೊಬ್ನು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾನೆ. ಸೆಷನ್ ನಲ್ಲಿ ತಾವೆಲ್ಲರೂ ನೋಡಿದ್ದೀರಿ ಎಷ್ಟು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗದ ಕುರಿತು ಎಷ್ಟು ಚರ್ಚೆ ಆಯ್ತು. ಈ ಒಂದು ವಿಶೇಷ ಅಧಿವೇಶನದಲ್ಲಿ ಎಷ್ಟು ಮಟ್ಟಿಗೆ ಚರ್ಚೆ ಆಯ್ತು? ಚರ್ಚೆನೇ ಆಗಲಿಲ್ಲ. ಈ ಭಾಗದ ವಿಷಯಗಳು ಗಂಭೀರ ಸ್ವರೂಪದಲ್ಲಿ ಯಾವುದು ಕೂಡ ಚರ್ಚೆ ಆಗಿಲ್ಲ. ಯಾಕಂದ್ರೆ ಈ ಭಾಗದ ಹಿತಾಸಕ್ತಿ ಇವ್ರುಗಳಿಗೆ ಬೇಕಾಗಿಲ್ಲ. ಇವ್ರುಗಳಿಗೆ ಬೇಕಾಗಿದ್ದು ಸ್ವಹಿತಾಸಕ್ತಿಗಾಗಿ ಇಷ್ಟೊಂದು ಚರ್ಚೆ ಮಾಡಿದ್ರು. ಆದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಯುವಕರ, ರೈತರ ಮತ್ತು ಬಡವರ ಕಣ್ಣೀರು ಒರೆಸುವಂತ ಯಾವುದೇ ವಿಷಯಗಳ ಕುರಿತು ಗಂಭೀರ ಚರ್ಚೆ ವಿಶೇಷ ಅಧಿವೇಶನದಲ್ಲಿ ಆಗಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬದಲಾವಣೆ ವಿಚಾರ ಬೀದಿಗೆ ಬಂದಿದೆ. ಸಿದ್ದರಾಮಯ್ಯ ಅವ್ರ ಮಗ ಹೇಳ್ತಾರೆ ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ, ಇವ್ರು ಹೇಳ್ತಾರೆ ನಮ್ಗೆ ಹೈಕಮಾಂಡ್ ಸಿಗ್ನಲ್ ಕೊಡುತ್ತೆ ಏನೋ, ಇವ್ರೊಂದು ಹೇಳ್ತಾರೆ. ಅಂದ್ರೆ ರಾಜ್ಯ ಜನರಿಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ? ರಾಜ್ಯದ ಜನ ನಿಮ್ಮಿಂದ ಏನು ನಿರೀಕ್ಷೆ ಮಾಡಬೇಕು? ಕಾಂಗ್ರೆಸ್ ಪಕ್ಷ ಒಂದು ಪ್ರಣಾಳಿಕೆ ಹೊರಡಿಸಿ ಹೇಳಬೇಕು. ರಾಜ್ಯದ ಜನ ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ನಿಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ನಿಮ್ಮ ಮೇಲೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದ್ರೆ ನೀವು ಮಾಡ್ತಾ ಇರೋದೇನು? ನಾನು ಸಿಎಂ ನೀನು ಸಿಎಂ, ನಾನು ಡಿಸಿಎಂ ನೀನು ಡಿಸಿಎಂ, ನಾನು ಮಿನಿಸ್ಟರ್ ನೀನು ಮಿನಿಸ್ಟರ್. ಇಂಥದ್ದಕ್ಕಾಗಿ ನಿಮಗೆ ಜನ ಆಯ್ಕೆ ಮಾಡಿ ಕಳಿಸಿದ್ದ. ಈಗಲಾದ್ರೂ ಬದಲಾಗಿಲ್ಲ. ಜನ ಬದಲಾವಣೆ ಆದ್ರೆ ನಿಮ್ಮ ಪಕ್ಷ ಎಂದೂ ಕೂಡ ಅಧಿಕಾರಕ್ಕೆ ಬರಲ್ಲ. ಈಗ ನೋಡಿ, ದೇಶದ ವಿವಿಧ ಕಡೆ ನೆಲಕಚ್ಚಿ ಹೋಗಿದೆ. ಯಾಕಂದ್ರೆ ನಿಮ್ಮಲ್ಲೇ ಒಳ ಜಗಳ, ನಿಮ್ಮಲ್ಲೇ ಕೋಆರ್ಡಿನೇಷನ್ ಇಲ್ಲ,
ಇಲ್ಲಾಂದ್ರೆ ಮುಂದೆ ಕೂಡ ಕರ್ನಾಟಕದಲ್ಲಿ ಇದೇ ಆಗ್ಬೋದು. ಇನ್ನು ಯತೇಂದ್ರ ಸಾಹೇಬ್ರದ್ದು ಹೇಳ್ತೇನೆ. ಯತೇಂದ್ರ ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯರಿದ್ದಾರೆ. ನಿಮ್ಮ ತಂದೆಯವರಿಗಿಂತಲೂ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವ್ರು ಯಾರು ಮಾತನಾಡುವಂತಹ ವಿಷಯಗಳನ್ನ ನೀವು ಮಾತಾಡ್ತಾ ಇದ್ದೀರ. ನೀವು ಎಷ್ಟು ವರ್ಷ ವಿಧಾನ ಪರಿಷತ್ನ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರೋ ಅಂತ ಆ ಒಂದು ವಿಧಾನ ಪರಿಷತ್ನಲ್ಲಿ ನಿಮ್ಮ ವಯಸ್ಸಿನಷ್ಟು ಅನುಭವ ಇರುವಂತ ರಾಜಕಾರಣಿಗಳಿದ್ದಾರೆ. ಅಂತಹವ್ರನ್ನ ಮೀರಿಸಿ ನೀವು ನಿಮ್ಮ ತಂದೆಯವ್ರ ಸಿಎಂ ಅನ್ನೋ ಲೆಕ್ಕದಲ್ಲಿ, ನಿಮ್ಮ ತಂದೆಯವ್ರ ಸಿಎಂ ಅನ್ನೋ ಅಹಂನಲ್ಲಿ ಸಿಕ್ಕಾಪಟ್ಟೆ ಹೇಳಿಕೆಗಳನ್ನು ಕೊಡೋದು, ಕಾಂಟ್ರವರ್ಸಿ ಮಾಡೋದು, ಹೀರೋ ಆಗೋದು, ಇವುಗಳನ್ನ ಬಿಟ್ಟು ನಿಮ್ಮ ತಂದೆಯವರ ಮಾರ್ಗದಲ್ಲಿಯೇ ಕೆಲಸ ಮಾಡೋದನ್ನ ಕಲೀರಿ. ಸಿದ್ದರಾಮಯ್ಯ ಅವರ ಮಗ ಸಿದ್ದರಾಮಯ್ಯ ಅವರಿಗಿಂತಲೂ ಹೆಚ್ಚಿನ ಕೆಲಸ ಮಾಡಬೇಕೇ ವಿನಃ ಕಾಂಟ್ರವರ್ಸಿ ಹೇಳಿಕೆಗಳು ಕೊಡಬಾರ್ದು. ಅದು ನಿಮ್ಗೆ ಶೋಭೆ ತರಲ್ಲ. ನಿಮ್ಮ ತಂದೆ ಈ ರಾಜ್ಯದಲ್ಲಿ ಒಂದು ಗತ್ತು, ಒಂದು ಗಾಂಭೀರ್ಯತೆಯಿಂದ ರಾಜಕಾರಣ ಮಾಡಿ ಅತಿ ಹೆಚ್ಚಿನ ಅವಧಿಗೆ ಸಿಎಂ ಆದವರು. ನೀವು ತರ ಹಾರಿಕೆ ಉತ್ತರಗಳು ಕೊಡೋದು, ಬಾಯಿ ಬಂದಿಂದ ಮೈಕ್ ಮುಂದೆ ಹೇಳೋದು, ಈ ತರ ಮಾಡಿ ನಿಮ್ಮ ತಂದೆಯವರ ಘನತೆ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಯತೇಂದ್ರ ಸಿದ್ದರಾಮಯ್ಯ ಮಾಡಬಾರ್ದು. ಯಾಕಂದ್ರೆ ಸಾಕಷ್ಟು ಜನ ಹಿರಿಯರು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಅಷ್ಟೆಲ್ಲ ಹಿರಿಯರು ಕಾಂಗ್ರೆಸ್ ನಲ್ಲಿ ಇದ್ರೂ ಕೂಡ ನಿಮ್ಮ ತಂದೆಯವರಿಗೆ ಟಿಕೆಟ್ ಯಾತಕ್ಕೆ ಕೊಟ್ಟಿದ್ದು? ನಿಮ್ಮ ತಂದೆಯವರಿಗೆ ಪಕ್ಷಕ್ಕೆ ಯಾಕೆ ಬರ ಮಾಡ್ಕೊಂಡಿದ್ದು? ನಿಮ್ಮ ತಂದೆಯವರಿಗೆ ಸಿಎಂ ಸ್ಥಾನದಲ್ಲಿ ಯಾಕೆ ಕೂರಿಸಿದ್ದು? ಅಂದ್ರೆ ಅವರ ರಾಜಕೀಯ ನಡತೆ, ಅವರು ಮಾಡುವಂತ ರಾಜಕಾರಣ ಆ ಮಟ್ಟಿಗೆ ಒಳ್ಳೇದಿತ್ತು ಅಂತ. ಆದ್ರೆ ನೀವು ನಿಮ್ಮ ತಂದೆಯವರು ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದಿಷ್ಟು ಇಲಾಖೆಗಳಲ್ಲಿ ಮೂಗು ತೋರಿಸುವುದು ಮತ್ತು ನಿಮ್ಮ ಮನಸ್ಸಿಗೆ ಬಂದಿದ್ದ ಹೇಳಿಕೆಗಳನ್ನ ಕೊಡುವುದು, ಈ ರೀತಿ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಅದು ಬೇರೆ ಯಾರಿಗೂ ನಷ್ಟ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರ ಘನತೆಗೆ ಧಕ್ಕೆ ಬರುತ್ತೆ. ಮಗನ್ನ ಮುಂದೆ ಬಿಟ್ಟು ಆಟ ಆಡ್ತಿದ್ದಾರೆ ತಂದೆ ಅನ್ನೋ ಮಾತೆ ರಾಜಕೀಯ ಪಡಸಲೆಯಲ್ಲಿ ಬರುತ್ತೆ. ಈಗಲಾದ್ರೂ ಬದಲಾವಣೆ ಆಗುತ್ತೆ ಅನ್ನೋದು ನಮ್ಮ ಆಶಾಭಾವನೆ. ಇಲ್ಲ ಅಂದ್ರೆ ಜನನೇ ನಿಮ್ಮನ್ನ ಬದಲಾಯಿಸಿ ನಿಮಗೆ ವಿರೋಧ ಪಕ್ಷಕ್ಕೆ ಕಳಿಸ್ತಾರೆ, ಅವ್ರನ್ನ ಅಧಿಕಾರಕ್ಕೆ ತರ್ತಾರೆ. ಅವಾಗ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಏನಾಗುತ್ತೆ ಮುಂದಿನ ಸುದ್ದಿ.